ಹೆಲೋ ಗಾಯ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ಎಡಿಷನ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಮಲೆನಾಡಿನ ಮಧ್ಯದಲ್ಲಿ ನಾನು ಕಳೆದೋಗಿದ್ದೀನಿ. ಆದರೆ ಮಳೆ ಮಾತ್ರ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಸೊ ಅದು ಒಂದು ಕಡಿಮೆ ಆಗಿತ್ತು. ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೀವು ಕೇಳೇ ಇರ್ತೀರಾ ಗೈಸ್. ದಿಸ್ ಇಸ್ ವೆರಿ ಫೇಮಸ್ ಪ್ಲೇಸ್ ಹೇಳಬೇಕು ಅಂತ ಅಂದರೆ. ಸೊ ಅಲ್ಲಿಂದ ಆ ರಸ್ತೆಯಲ್ಲಿ ಹೋಗುವಾಗ ಲೆಫ್ಟ್ಗೆ ಹೋದರೆ ನಾನು ಹೋಗ್ತಾ ಇರುವಂತಹ ಡೆಸ್ಟಿನೇಷನ್ ನಿಮ್ಗೆ ಸಿಗುತ್ತೆ. ಈ ಡೆಸ್ಟಿನೇಷನ್ ಯಾವುದು ಅಂತ ನೀವು ಆಲ್ರೆಡಿ ಎಂಟ್ರೆನ್ಸಲ್ಲಿ ನೋಡಿರ್ತೀರ. ಹಾಗೆ ಈ ದೇವಸ್ಥಾನ ಶಿವಮೊಗ್ಗದಿಂದ ಸುಮಾರು 25 ಕಿಲೋಮೀಟರ್, ಹಾಗೆ ತೀರ್ಥಹಳ್ಳಿಯಿಂದ ಸುಮಾರು 43 ಕಿಲೋಮೀಟರ್ ಹೊರಟ್ರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಅದೇ ಮಲೆಶಂಕರ ದೇವಸ್ಥಾನ. ಸೊ ಮಲೆ ಅಂತ ಅಂದರೆ ಬೆಟ್ಟಗಳು. ಸೊ ಆ ಬೆಟ್ಟಗಳ ಮಧ್ಯೆ ಇರುವಂತಹ ಸುಂದರವಾದ ಶಿವನ ದೇವಸ್ಥಾನವನ್ನು ನೋಡೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ದೀನಿ ಇವತ್ತು. ಇಟ್ಸ್ ಅ ವಂಡರ್ಫುಲ್ ವ್ಯೂ. ದಾರಿಲಿ ನೀವೇ ನೋಡ್ತಾ ಇದ್ದೀರಾ, ಕಾಡಿನ ಮಧ್ಯ ಹೋಗ್ತಾ ಇರೋದು. ಎರಡು ಬದಿಯಲ್ಲೂ ಸಹ ಕಾಡು, ದಟ್ಟವಾಗಿರುವಂತಹ ಕಾಡುಗಳಿದೆ. ಸೊ ಆ ಕಾಡಿನ ಮಧ್ಯದಲ್ಲಿರುವಂತಹ ಪುಟ್ಟ ದಾರಿಲಿ ನಾವು ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ವೇ. ಹೀಗೆ ಹೋಗಬೇಕು ಆ್ಯಕ್ಚುಲಿ ಮಲೆಶಂಕರ ದೇವಸ್ಥಾನಕ್ಕೆ. ಇನ್ನೊಂದೇನಪ್ಪ ಅಂತ ಅಂದರೆ, ಈ ಮಲೆಶಂಕರ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನ ಆ್ಯಕ್ಚುಲಿ ಪಂಚಪಾಂಡವರಿಂದ ಪೂಜಿಸಲ್ಪಟ್ಟಿರುವಂತಹ ದೇವಸ್ಥಾನ ಆಗಿದೆ. ಫ್ರೆಂಡ್ಸ್, ಈ ದಾರಿ ಎಷ್ಟು ಸಖತ್ತಾಗಿದೆ ಅಂತ ಅಂದರೆ, ಅದೇನೋ ಹೇಳ್ತಾರಲ್ವ, ಸಮ್ಟೈಮ್ಸ್ ದ ಜರ್ನಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಡೆಸ್ಟಿನೇಷನ್ ಅಂತ. ಸೊ ಇಲ್ಲಿ ಜರ್ನಿಯ ಜೊತೆಗೆ ಡೆಸ್ಟಿನೇಷನ್ ಸಹ ಅಷ್ಟೇ ಅದ್ಭುತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆವಾಗಲೇ ಹೇಳಿರೋ ಪ್ರಕಾರ ಮಳೆ ಒಂಚೂರು ಮಿಸ್ ಆಗ್ತಾ ಇದೆ. ಅದೊಂದಿದ್ದರೆ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಸ್ವರ್ಗಕ್ಕಿಂತ ಏನು ಕಡಿಮೆ ಇಲ್ಲ ಅಂತಲೂ ಸಹ ಹೇಳ್ಬೋದು. ಕಮ್ ಲೆಟ್ಸ್ ಗೋ. ನಾನು ಆವಾಗಲೇ ಹೇಳಿರೋ ಪ್ರಕಾರ ಇದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ ಗೈಸ್. ಹಾಗಾಗಿ ದಿಸ್ ಇಸ್ ಆ್ಯಕ್ಚುಲಿ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಆಗಿದೆ. ಹಾಗೆ ಬೇರೆ ಯಾವುದಾದ್ರು ಪ್ರಾಣಿಗಳು ಸಹ ಬರಬಹುದು, ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ಲೀಸ್ ಅವಾಯ್ಡ್ ಗಾಡಿಗಳನ್ನ ನಿಲ್ಲಿಸೋದು, ಅಲ್ಲಿ ಇಲ್ಲಿ ಹೋಗೋದು, ಒಳಗಡೆ ಫೋಟೋ ತೆಗೆಯೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸೊ ನಾವು ಮುಂದೆ ಹೋಗಬೇಕಾಗತ್ತೆ. ಯಾಕಂದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗತ್ತೆ. ಸೊ ಆಲ್ಮೋಸ್ಟ್ ನಾವು ನಮ್ಮ ಜಾಗವನ್ನು ತಲುಪ್ತಾ ಇದ್ದೀವಿ, ದೇವಸ್ಥಾನದ ಹತ್ತಿರ ಬರ್ತಾ ಇದ್ದೀವಿ. ಸೊ ಲುಕ್ ಅಟ್ ದ ವ್ಯೂ ದೇರ್. ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ನೋಡಿ. ಸೊ ಇದೇ ಕಾರಣಕ್ಕೆ ಇದನ್ನು ಮಲೆಶಂಕರ ಅಂತ ಹೇಳ್ತಾರೆ. ಸೊ ಸುತ್ತ 7 ಬೆಟ್ಟಗಳು ಬರುತ್ತಂತೆ. ಆ 7 ಬೆಟ್ಟಗಳ ಮಧ್ಯದಲ್ಲಿ ಈ ಶಂಕರನ ದೇವಸ್ಥಾನ ಇದೆ. ಇವತ್ತಿಗೂ ಹೇಳ್ತಾರೆ ಆ ಬೆಟ್ಟದ ಒಳಗಡೆ ಒಂದು ಗುಹೆ ಇದೆ, ಅಲ್ಲಿ ಶಿವ ಪಾರ್ವತಿ ನೆಲೆಸಿದ್ರು ಅಂತ ಹೇಳಿ. ಸೊ ಹಾಗಾಗಿ ಇದಕ್ಕೆ ಮಲೆಶಂಕರ ಅನ್ನುವಂತಹ ಹೆಸರು ಬಂತು ಅಂತ ಹೇಳಿ ಪ್ರತೀತಿ ಇದೆ. ಸೊ ಬನ್ನಿ ಹೋಗುವ, ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದುಕೊಂಡು ಪುನಃ ವಾಪಸ್ಸಾಗುವ.